ಬೆಣ್ಣೆ ಬೆಂಗಳೂರಿಗೆ ಬಂದಿದ್ದು ಮಧ್ಯಾಹ್ನ, ಹೋಗ್ತಿರೋದು ರಾತ್ರಿ. ಇದ್ರಲ್ಲೇ ನೀವು ತಿಳ್ಕೊಂಡ್ಬಿಡಿ ಫುಡ್ ಎಷ್ಟು ಟೇಸ್ಟಿ ಆಗಿರುತ್ತೆ. ಬೆಣ್ಣೆಯಲ್ಲಿ ದೋಸೆ ಇಷ್ಟ ಆಗಿತ್ತು, ಈಗ ಲಂಚ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಲಂಚ್ ಪ್ಲಾಟರ್ ತೊಗೊಂಡಿದ್ದೀನಿ, ಅದರಲ್ಲಿ ಬ್ರೆಡ್ ಪಲಾವ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನು ಮಂತ್ರಿ ಸ್ಕ್ವೇರ್ ಅಲ್ಲಿ ಮೂವಿ ಮುಗಿದ ತಕ್ಷಣನೇ ಎಲ್ಲ ಈ ಜಾಗಕ್ಕೆ ಮತ್ತೆ ಹೋಗ್ತಿದ್ರು. ಏನಪ್ಪಾ ಅಂತ ನೋಡಿದ್ರೆ ಮೂವಿ ನೋಡ್ಕೊಂಡು ಎಲ್ಲಾರು ಈವ್ನಿಂಗ್ ಸ್ನಾಕ್ಸ್ ಗೆ ಇಲ್ಲೇ ಹೋಗ್ತಿದ್ರು. ಈವ್ನಿಂಗ್ಸ್ ಬಂದ್ರೆ ಸಂಧ್ಯಾ ಸ್ನಾಕ್ಸ್ ಇಸ್ ಅ ಮಸ್ಟ್ ಟ್ರೈ. ಬರೀ 60 ರೂಪೀಸ್ಗೆ ಬಿಸಿ ಮ್ಯಾಂಗ್ಳೂರ್ ಬನ್ಸ್ ಜೊತೆ ಒಳ್ಳೆ ಫಿಲ್ಟರ್ ಕಾಫಿನ ಸಂಧ್ಯಾ ಸ್ನಾಕ್ಸ್ ಅಲ್ಲಿ ಕೊಡ್ತಾರೆ. ಇನ್ನ ಬಿಸಿ ಬಿಸಿ ಬೋಂಡಾ ಸೂಪ್ ಕೂಡ ಇಲ್ಲಿ ಸಿಗತ್ತೆ. ಫುಟ್ಪಾತ್ ಅಲ್ಲೇ ಚಾಟ್ಸ್ 40 ರೂಪೀಸ್ ಇರೋ ಈ ಟೈಮ್ ಅಲ್ಲಿ ಮಾಲ್ ಅಲ್ಲಿ ಚಾಟ್ಸ್ ನ ಇಷ್ಟ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಿರೋದ್ ನೋಡಿ ಟ್ರೈ ಮಾಡೋಣ ಅಂತ ಪಾನಿಪುರಿ ಮತ್ತೆ ಸಮೋಸಾ ಚಾಟ್ ತಗೊಂಡ್ವಿ. ಮಾಲ್ ಅಲ್ಲಿ 50 ರೂಪೀಸ್ಗೆ ಪಾನಿಪುರಿ, OMG. ಅಥೆಂಟಿಕ್ ನಾರ್ತ್ ಇಂಡಿಯನ್ ಚಾಟ್ ಎಕ್ಸ್ಪೀರಿಯನ್ಸ್ ಈ ಸಮೋಸಾ ಚಾಟ್ ಅಲ್ಲಿ ಸಿಕ್ತು. ಫ್ರಮ್ ಮೀಠಾ ಚಟ್ನಿ ಟು ದೇರ್ ಮಸಾಲಾಸ್. ಆ ಮಸಾಲೆ ಬಿಟ್ಟು ಇಲ್ಲಿ ಸಿಗೋ ಮೈನ್ ಬೆಣ್ಣೆ ಮಸಾಲೆ ದೋಸೆ ಬಗ್ಗೆ ಬಂದ್ರೆ ಅಪ್ಪಪ್ಪ, ಓಪನ್ ಆಗಿದ್ದಾಗೂ ಈಗಲೂ ಸಿಕ್ಕಾಬಡೆ ಇಂಪ್ರೂವ್ಮೆಂಟ್ಸ್. Honestly, look at the dosa, the rich filling inside it and the butter that's gone into it. You could imagine how good this dosa might taste. In a mall alirodrinda, it's maintained very clean and hygienic as per mall standards. ಒಳ್ಳೆ lip smacking delicacies ನ affordable prices ಅಲ್ಲಿ ತಿನ್ಬೇಕಾದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋದೇ ಬೆಣ್ಣೆ ಬೆಂಗಳೂರು.